ಹಾಂ ನಮಸ್ಕಾರ 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 ಪ್ರಿಯ ವೀಕ್ಷಕರೇ, ನಾನು ಯಾರು ಅನ್ನೋದು ನಿಮ್ಗೆ ಗೊತ್ತಾಗಲಿಲ್ಲ. ನಿಮಗೆಲ್ಲಿ ಗೊತ್ತಾಗ್ತೆ, ನಾನು ಹೇಳ್ಬೇಕು ತಾನೆ. ನಾನು ಶ್ರೀನಿವಾಸ್ ವಿಶ್ವಕರ್ಮ, ರಂಗಭೂಮಿ ಕಲಾವಿದ, ಚಲನಚಿತ್ರ ನಟ, ಗಾಯಕ, ಕಿರುತೆರೆ ನಟ. ಈ ಜಾಗ ಯಾವುದು ಅಂತ ಗೊತ್ತಾ? ನಿಮಗೆಲ್ಲ ಗೊತ್ತಿದೆ, ಪಾಪ ಗೊತ್ತಿಲ್ಲ ಬಿಡಿ. ನಾನು ಹೇಳ್ತೀನಿ ಕೇಳಿ. ಹೇಳೋದಕ್ಕಿಂತ ಮುಂಚೆ ಒಂದು ಮಾತು. ನಮ್ಮದು SLV ಫಿಲ್ಮ್ ಪ್ರಮೋಟರ್ ಅಂತ ಒಂದು ಚಾನಲ್ ಇದೆ. ಆ ಚಾನಲ್ನ ನೀವು ಮೊಬೈಲ್ ತಗೊಂಡು ಓಪನ್ ಮಾಡಿಬಿಟ್ಟು ಅದರಲ್ಲಿ ಬರ್ತಕ್ಕಂಥ ವೀಡಿಯೋಗಳನ್ನೆಲ್ಲ ನೋಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನೆಲ್ಲ ಶೇರ್ ಮಾಡಿ, ಲೈಕ್ ಕೊಡೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಚಾನಲ್ನ ಬೆಳೆಸ್ತೀನಿ ಅಂತ ನಾನು ನಿಮ್ಮನ್ನು ನಂಬಿದ್ದೇನೆ. ದೇವಸ್ಥಾನ ಯಾವುದು ಅಂತ ಗೊತ್ತಾಗಲಿಲ್ಲ ಅಲ್ಲೋರ? ಒಂದು ನಿಮಿಷ ಇರಿ, ದೇವಸ್ಥಾನ ಒಂದು 3 ಸುತ್ತು ಹಾಕೊಂಬತ್ತೀನಿ, ಆಮೇಲೆ ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ಈ ದೇವಸ್ಥಾನ ಯಾವುದು ಅನ್ನೋದು ಗೊತ್ತಾಯ್ತಾ? ನಿಮಗೆಲ್ಲಿ ಗೊತ್ತಿದೆ, ನಾನು ಹೇಳ್ತೀನಿ ಕೇಳಿ. ಇದು ವಿಜಯಪುರದಿಂದ ಬರ್ತಾ ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಅಕ್ಕಯ್ಯಮ್ಮ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನ ಪರಮ ಪವಿತ್ರವಾದ ದೇವಸ್ಥಾನ. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅವರ ಪ್ರೀತಿ ಪಾತ್ರಕ್ಕೆ ಪರವಾಗಿದ್ದಾರೆ. ನೀವು ಸಹ ಈ ಒಂದು ದೇವಸ್ಥಾನದಲ್ಲಿ ಬಂದು ಪೂಜೆಯನ್ನು ಮಾಡಿಸಿಕೊಂಡು ನಿಮ್ಮ ಹರಕೆಗಳು ಏನಿದ್ರು ಇಲ್ಲಿ ಅರಸಿ ಹೋಗಿ ನಿಮ್ಮ ಕೋರಿಕೆಗಳು ಈಡೇರ್ತವೆ. ನೋಡಿ ವೀಕ್ಷಕರೇ, ಶಿಡ್ಲಘಟ್ಟದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಸಿಡಿಲು ಹೊಡಿತಂತೆ. ಆ ಒಂದು ಸಮಯದಲ್ಲಿ ಸುಮಾರು ಜನ ರಾಜರುಗಳೆಲ್ಲ ಸತ್ತೋಗ್ಬಿಟ್ರಂತೆ. ಆ ರಾಜರು ಸತ್ತೋದ ಸಮಯದಲ್ಲಿ ನಮ್ಮ ಮೈಸೂರು ಮಹಾರಾಜರು ನೋಡೋಣ ಅಂತ ಬರ್ತಾ ಇದ್ರಂತೆ. ಅವರು ಈ ಕಡೆ ವಿಜಯಪುರದಿಂದ ಈ ಕಡೆ ಬರ್ತಾ ಇರೋ ಸಮಯದಲ್ಲಿ ಈ ಅಕ್ಕಯ್ಯಮ್ಮ ತಾಯಿದರು 7 ಜನ ಇವರು ಅಕ್ಕ ತಂಗಿದ್ರು. ಇವರು 7 ಜನನು ಪ್ರತ್ಯಕ್ಷವಾಗಿ ನೋಡಿ, ಮಹಾರಾಜರೇ, ನೀವು ಶಿಡ್ಲಘಟ್ಟಿಗೆ ಏನಾದವರೇ ಶಿಡ್ಲೋಡ ಸತ್ತೋಗ್ಬಿಡ್ತೀರಾ, ನೀವು ಹಿಂಗೆ ವಾಪಸ್ ಹೋಗಿ ಅಂತ ಕಳಿಸಿರಂತೆ. ಈ ಅಮ್ಮನ ಮಹಿಮೆ ಎಷ್ಟಿಷ್ಟಲ್ಲ, ಮಹಾರಾಜರನ್ನೇ ಕಾಪಾಡಂಥ ಮಹಾತಾಯಿ. ಇನ್ನು ನಾವು ಬಂದು ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡ್ರೆ ನಮ್ಮ ಕಷ್ಟ ಸುಖಗಳನ್ನ ಏನು ಪರಿಹಾರ ಮಾಡೋಲ್ಲ. ನೋಡಿ ವೀಕ್ಷಕರೇ, ಜೀವನದಲ್ಲಿ ಒಂದು ಸಾರಿ ನಾವು ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಎಷ್ಟೋ ಪೂಜೆ ಮಾಡಿಸಿದ್ವಿ. ಎಲ್ಲಮ್ಮನಂತೆ, ಮೊಲ್ಲಮ್ಮನಂತೆ, ಕರಿಯಮ್ಮನಂತೆ, ಯಾವ್ಯಾವ ದೇವ್ರುಗಳಿಗೆಲ್ಲ ಹೋಗಿದ್ದ. ಆದರೆ ನಮ್ಮ ಅಕ್ಕಯ್ಯಮ್ಮನ ದೇವಸ್ಥಾನ ನೀವು ಒಂದು ಸರಿ ಬಂದು ನೋಡಿ, ಪೂಜೆ ಮಾಡಿ, ಇನ್ನೊಂದು ಸರಿ ನೀವೇ ಬರಬೇಕು ಅನಿಸದೆ. ದಯವಿಟ್ಟು ಪ್ರೇಕ್ಷಕರೇ, ಇನ್ನೊಂದು ಮಾತು ಹೇಳ್ತೀನಿ, ಕಿವಿ ಮಾತು. SLV ಫಿಲ್ಮ್ ಪ್ರಮೋಟ್ರು ಆ ಚಾನಲ್ ಇದೆಯಲ್ಲ, ಆಮೇಲೆ ದೇವಸ್ಥಾನ ಹೋಗ್ಬಿಟ್ಟು ಆಮೇಲೆ ಈ ಚಾನಲ್ ಮಾಡ್ತೀರಾ, ಚಾನಲ್ನ ಓಪನ್ ಮಾಡಿ, ಅದನ್ನು ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲರಿಗೂ ಶೇರ್ ಮಾಡೋದ್ರ ಮುಖಾಂತರ ಲೈಕ್ ಮಾಡಿ. ಆ ಲೈಕ್ ಮಾಡೋದ್ರ ಮುಖಾಂತರ ನಮ್ಮನ್ನೂ ಬೆಳೆಸ್ತೀರಾ. ನೀವು ಈ ದೇವಸ್ಥಾನ ಬಂದು ನಿಮ್ಮ ಕಷ್ಟ ಸುಖವನ್ನು ಪರಿಹಾರ ಮಾಡ್ಕೊತೀರ. ಇಷ್ಟೇ ಅಲ್ಲ. ನೋಡಿ ವೀಕ್ಷಕರೇ, ನೀವು ಈ ತಾಯಿ ಸನ್ನಿಧಿಗೆ ಪೂಜೆ ಮಾಡ್ಸಕ್ಕೋತೀರ, ಬರೀ ಕೈಲಿ ಬರಬೇಡಿ. ಒಂದು ಕುರಿನೋ ಒಂದು ಮೇಕೆನೋ ಏನೋ ಒಂದು ಈ ಅಮ್ಮಂಗೆ ತೊಗೊಂಬಂದ್ಬಿಟ್ಟು ಇಲ್ಲಿ ಏನೋ ಆ ಅಮ್ಮನ ಪೂಜೆ ಮಾಡಿಸಿ 10-6 ಜನಕ್ಕೆ ಊಟ ಹಾಕ್ಸ್ಬಿಡಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಾನು ಈ ಥರ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ನಾನು ಸುಮಾರು ದೇವಸ್ಥಾನಗಳು ನೋಡಿದ್ದೀನಿ, ಆದರೆ ನನ್ನ ಅನುಭವದಲ್ಲಿ ಇಲ್ಲೇ ಓಡಾಡ್ತೀನಿ, ಇಲ್ಲೇ ಬರ್ತೀನಿ. ನನಗೊಂದು ಆಕ್ಸಿಡೆಂಟ್ ಆಗಿಲ್ಲಪ್ಪ. ಇಲ್ಲಿ ಹೋಗೋವಾಗೆಲ್ಲ ಈ ದಾರಿಗೆ ಇಲ್ಲೇ ಎಮ್ಗೆ ಒಂದು ನಮಸ್ಕಾರ ಮಾಡಿದೆ ನಾನು ಹೋಗೋದು. ಆದ್ದರಿಂದ ನಾನು ಹೇಳ್ತಾಯಿದ್ದೀನಿ, ನನ್ನ ಅನುಭವದಲ್ಲಿ ನಾನು ಹೇಳ್ತಾಯಿದ್ದೀನಿ, ನೀವೇನಾರ ತಿಳ್ಕೊಳ್ಳಿ. ಆದರೆ ಜೀವನದಲ್ಲಿ ಒಂದು ಸಾರಿ ಎಷ್ಟೋ ದೇವಸ್ಥಾನಕ್ಕೆ ಹೋಗಿರ್ತೀರ, ಬಂದಿರ್ತೀರ, ಗೊತ್ತು ನನಗೆ. ಆದರೆ ಇದು ಒಂದು ಸಾರಿ ನನ್ನ ಮಾತು ಕೇಳಿಬನ್ನಿ. ಈ ದೇವಸ್ಥಾನಕ್ಕೆ ಒಂದು ಸಾರಿ ಬಂದುಬಿಟ್ಟು ನೀವು ಹರಕೆ ಮಾಡ್ಕೊಂಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಒಂದು ಕುರಿನೋ ಮೇಕೆನೋ ಯಾವುದೋ ವಿಜೃಂಭಣೆಯಾಗಿ ರುಚಿಯಾಗಿ ಅಡುಗೆ ಮಾಡಿಸ್ಬಿಟ್ಟು ಒಂದು 10 ಜನಕ್ಕೋ ಇಲ್ಲ 100 ಜನಕ್ಕೋ ನಿಮ್ಮ ಚೈತನ್ಯ ಎಷ್ಟೈತೆ 10 ಜನಕ್ಕೆ ಊಟ ಹಾಕಿ ನೋಡಿ. ಅವಾಗ ಈ ತಾಯಿ ಮಹಿಮೆ ಏನೋ ಅವಾಗ ನೀವೇ ಗೊತ್ತಾಗ್ತದೆ. ಈ ಸರಿ ನೀವು 1 ಕುರಿ ಹೊಡೆದ್ರೆ ಮುಂದಿನ ಸರಿ ಬರ್ಬೇಕಾದ್ರೆ ನಾನು 10 ಕುರಿ ಹೊಡ್ತೀನಿ, ನಾನು 5 ಕುರಿ ಹೊಡ್ತೀನಿ ಅಂತ ನೀವೇ ಮುನ್ನುಗ್ಗಿ ಬರ್ತೀರಾ. ನಮಸ್ಕಾರ. ಇಷ್ಟೆಲ್ಲ ವೀಕ್ಷಕರೇ, ನಾನು ಸಹ ಈ ದೇವಸ್ಥಾನದಲ್ಲಿ ನಾನು ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲೇ ಮಾಡಿಸಿದ್ದು. ನಾನು ಸಹ ಸುಮಾರು ಜನಕ್ಕೆ ಊಟ ಹಾಕಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ. ನೀವು ಸಹ ಏನೇ ಇದ್ದರೂ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ಈ ದೇವಿಗೆ ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಹೋಗಿ ನಿಮ್ಮ ಪಾಪ ಪರಿಹಾರಗಳು ಏನಿದ್ರು ಪರಿಹಾರ ಆಗೋಗ್ತದೆ.
ನೀವು ಒಂದು ಸಾರಿ ಬಂದರೆ ಸಾಕ್ರಿ, ಇನ್ನೊಂದು ಸಾರಿ ನೀವು ಬಂದೇ ಬರ್ತೀನಿ ಅಂತೀರ. ಗೊತ್ತಾ? ಇನ್ನು ಮುಂದೆ ನೀವು ಯಾವತ್ತೂ ಅಷ್ಟೇ, ನೀವು ಈ ದೇವಸ್ಥಾನಕ್ಕೆ ಇವತ್ತಿನಿಂದ ತೀರ್ಮಾನ ಮಾಡ್ಕೊಂಬಿಡಿ, ನಾನು ಈ ದೇವಸ್ಥಾನಕ್ಕೆ ಹೋಗಬೇಕು, ನನಗಿಂತ ಒಂದು ಸಂಕಲ್ಪ ಐತೆ, ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಾಗ ಏನೈತದೋ ಈ ದೇವಿನ ಮನಸ್ಸಿನಾಗ ತಿಳ್ಕೊಂಬಿಟ್ಟು ನಿಮ್ಮ ಕಷ್ಟ ಏನೈತೈತೋ ಅಮ್ಮಂಗೆ ಮರೆ ಹೋಗಿ. ನಿಮಗೆ ಇನ್ನೊಂದು 4 ದಿವಸ 5 ದಿವಸ ಅನ್ನೋಕ್ಕೆ ನಿಮ್ಮನ್ನೇ ಕರ್ಸ್ಕೊತಾಳೆ ಅಮ್ಮ. ಅವಾಗ ನೀವೇ ಬರ್ತೀರಾ. 1 ಕುರಿ ತಗೊಂಬರ್ತೀರೋ, ಇಲ್ಲ 2 ಕುರಿ ತಗೊಂಬರ್ತೀರೋ, ಆಯಮ್ಮ ಚೈತನ್ಯ ಎಷ್ಟೈತೋ ಅಷ್ಟು ಆಯಮ್ಮ ತರ್ಸ್ಕೊತಾಳೆ. ನೀವು ಅರ್ಕೆ ಮಾಡ್ಕೊಳ್ಳಿ, ಆವಾಗ ಪರೀಕ್ಷೆ ಮಾಡಿ. ಈ ಅಮ್ಮನ ಮಹಿಮೆ ಅಷ್ಟಿಷ್ಟಲ್ಲ, ಅಂಥ ರಾಜ ಮಹಾರಾಜರುಗಳೇ ತೀರೋಗ್ಬಿಟ್ರು. ಅಂಥ ತೀರೋದಾಗೆ ಮೈಸೂರು ಮಹಾರಾಜಿಗೆ ದಾರಿಯಲ್ಲಿ ಬರ್ತಾ ಇರ್ಬೇಕಾರೆ ಅಂಥ ಮಹಾರಾಜರನ್ನೇ ರಕ್ಷಣೆ ಮಾಡ್ದೋಳಿ ಅಮ್ಮ. ಇನ್ನು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾಳ ನೋಡಿ. ಯೋಚನೆ ಮಾಡಿ, ಇಂಥ ಸ್ಥಾನಕ್ಕೆ ನೀವು ಒಂದು ಸಾರಿ ಬಂದು ನೋಡಿಬಿಟ್ರೆ ಮತ್ತೊಮ್ಮೆ ನೀವು ಬರಬೇಕು ಅನ್ನಿಸ್ತದೆ. ನೋಡಿ ವೀಕ್ಷಕರೇ, ಇನ್ನೊಂದು ವಿಚಾರ ಮರ್ತ್ಬಿಟ್ಟಿದೆ ನೋಡಿ. ಈ ಅಮ್ಮನ ಸನ್ನಿಧಿ ಒಳಗೆ ಸುತ್ತಲೂ ಜಾಗ ಇದೆ. ಪರಿಸರ ಉಳಿಸಿ ಉಳಿಸಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಪರಿಸರ ನಾವೆಲ್ಲಿ ಉಳಿಸ್ತಾ ಇದ್ದೀವಿ? ಬೆಳೆದಿರೋ ಮರ ಕಡಿತಾ ಇರ್ತೀವಿ, ಅದಕ್ಕೆ ಉಪಯೋಗ ಬರುತ್ತೆ, ಇದಕ್ಕೆ ಉಪಯೋಗ ಬರುತ್ತೆ. ನಾವು ಗಿಡ ಮರ ಕಡಿತಾ ಇದ್ದೀವಿ, ಬೆಳೆಸ್ತಾ ಇಲ್ಲ. ಆದಷ್ಟು ನಾವು ಪರಿಸರ ಉಳಿಸ್ಬೇಕು ಅಂತಂದರೆ ಇವಾಗ ಈ ತಾಯಿ ಸನ್ನಿಧಿ ಬರ್ತೀರ, ತಾಯಿ ಸುತ್ತಮುತ್ತಲು ಒಂದು ಹೂವಿನ ಗಿಡನೋ, ಒಂದು ಹಣ್ಣಿನ ಗಿಡನೋ, ಒಂದು ಮಾವಿನ ಗಿಡನೋ, ಒಂದು ಬೇವಿನ ಗಿಡನೋ, ಒಂದು ಹಳ್ಳಿ ಯಾವುದೋ ಒಂದು ಸಸಿ ದೇವಸ್ಥಾನ ಸುತ್ತ ನಿಮ್ಮ ಚೈತನ್ಯ ಎಷ್ಟೈತೋ 2 ಗಿಡನೋ, 3 ಗಿಡನೋ, 5 ಗಿಡನೋ, 10 ಗಿಡನೋ ಇದು ತಂದ್ಬಿಟ್ಟು ಇಲ್ಲಿ ಸಸಿ ನೆಟ್ಟೋಗ್ಬಿಡಿ. ಮುಂದಿನ ದಿನಗಳಲ್ಲಿ ನೀವು ಬರೋ ಹೊತ್ತಿಗೆ ಅದು ಸಸಿ ಹೋಗಿ ಮರ ಆಗಿರುತ್ತೆ. ಆ ಮರ ನೀವು ಬಂದು ನೋಡಿದಾಗ ನಾನು ಇಂಥ ದಿವಸ ಬಂದಿದ್ದಲ್ಲ, ಈ ದೇವಸ್ಥಾನಕ್ಕೆ ಬಂದಾಗ ನಾನು ಇಲ್ಲೂ ಸಸಿ ನೆಟ್ಟಿದ್ದಲ್ಲ, ಇದು ಎಷ್ಟು ಚೆನ್ನಾಗಾಗಿದೆ, ನಿಮ್ಮದೊಂದು ಮೆಮೊರಿಯಲ್ಲಿ ಉಳಿತದೆ. ನೀವು ಬರೇ ಬಂದ್ಬಿಟ್ಟು ನಾನು ನಾಮಕರಣ ಮಾಡಿದೆ, ನಾನು ಬರ್ತ್ಡೇ ಮಾಡ್ಕೊಂಡೆ ಅಂತ ಏನೋ ಇರುತ್ತೆ. ಅಲ್ಲಿ ಕೇಕ್ ತಿಂದಿದ್ದು ಅಲ್ಲೇ ಮರ್ತೋಗಿರ್ತೀರ, ಅಲ್ಲೇನೋ ಒಂದು ಪ್ರೆಸೆಂಟೇಷನೋ ಅದೇನೋ ಎಲ್ಲ ಮಾಡಿದ ಅದು ಮರ್ತ್ಬಿಡ್ತೀರ. ಏನು ಉಳಿತೈತೆ? ಅದೇ ನಿಮ್ಮ ಬರ್ತ್ಡೇ ದಿವಸ ಈ ದೇವಸ್ಥಾನದಾಗೆ ಬಂದು ಇಲ್ಲೆಲ್ಲರ ಬಂದು ಜಾಗದಲ್ಲಿ ಒಂದು ಗಿಡ ಉಳಿಬೋದ್ರೆ ನೀವು ಇನ್ನೊಂದು ದಿವಸ ಬಂದಾಗ ನಿಮ್ಮ ಹೆಸರಿರುತ್ತೆ, ಇವರು ಬರ್ತ್ಡೇ ಮಾಡ್ಕೊಂಡು ದಿವಸ ಊಡೋಗಿದ್ದಪ್ಪ ಇದು ಅಂತ ನಿಮ್ಮ ಹೆಸರಿರ್ತದೆ ಬೇಕು. ನೋಡಿ, ನೀವು ಯಾವಾಗಲೇ ಬನ್ನಿ, ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ, ಕುರಿನೇ ಹೊಡಿತಿರೋ, ಮರಿನೇ ಹೊಡಿತಿರೋ, ಕೋಳಿನೇ ತತ್ತಿರೋ ಎಲ್ಲ ಮಾಡಿ ಪರವಾಗಿಲ್ಲ. ಆದರೆ ಈ ದೇವಸ್ಥಾನ ಸುತ್ತ ನಾನು ಇನ್ನೊಂದು ಸಾರಿ ಇಲ್ಲಿ ಬರೋದ್ರೊಳಗಾಗಿ ನೀವು ಯಾರ್ಯಾರು ಇಲ್ಲಿ ಗಿಡಗಳಿಗೆ ನೆಟ್ಟಿರ್ತೀರೋ ನಾನು ನೋಡ್ತೀನಿ, ಪರೀಕ್ಷೆ ಮಾಡ್ತೀನಿ. ಇದ್ದಾರೆ ನೀವು ಪರಿಸರ ಸ್ನೇಹಿಗಳು, ಪರಿಸರ ಉಳಿಸ್ತೀರಾ ಅನ್ನೋ ನಂಬಿಕೆ ನನಗೆ ಅವಾಗ ಬರುತ್ತೆ. ದಯವಿಟ್ಟು ಇದೊಂದು ಮಾತು ತಿಳ್ಕೊಳ್ಳಿ. ನಾವು ಇಂದಿನ ದಿನಗಳಲ್ಲಿ ಮರ ಗಿಡಗಳು ಚೆನ್ನಾಗಿ ಬೆಳೆಸ್ತಾ ಇದ್ವಿ, ಕಾಡಿತ್ತು, ಕಾಡೆಲ್ಲ ನಾಳು ಮಾಡ್ತಾ ಕುತ್ಕೊಂಡ್ಬಿಟ್ಟಾರೆ. ಬೆಟ್ಟ ಗುಡ್ಡಗಳೆಲ್ಲ ಕಡಿತಾ ಇದ್ದಾರೆ. ರೈಲ್ವೆ ಮಾಡಬೇಕು, ಬಸ್ ರಸ್ತೆಗಳು ಮಾಡಬೇಕು ಅಂದರೆ ಗಿಡ ಮರಗಳೆಲ್ಲ ಕಡಿದು ಬಿಟ್ಟು ರಸ್ತೆಗಳೆಲ್ಲ ಇದಾಗುತ್ತೆ. ಎಲ್ಲ ಬರೇ ಎಲ್ಲೇ ನೋಡ್ರಿ ರಸ್ತೆ, ಎಲ್ಲೇ ನೋಡ್ರಿ ವಾಹನಗಳ ಸಂಚಾರ. ಒಳ್ಳೆ ವಾಯುನ ಸಿಗ್ತಾ ಇಲ್ಲ ನಮಗೆ. ಆಮ್ಲಜನಕ ಬೇಕು ಅಂದರೆ ಇನ್ನು ಕೆಲವು ದಿನಗಳು ನಾವು ಇದೇ ಥರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ನಾವು ಮುಂಜಾಗ್ರತೆ ವಹಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಬೆನ್ನಿಗೆ ಒಂದೊಂದು ಆಮ್ಲಜನಕ ಸಿಲಿಂಡರ್ ಕಟ್ಕೊಂಡು ಓಡಾಡಬೇಕಾಗ್ತಿ. ಅದಕ್ಕೆ ನಾವು ಪರಿಸರ ಉಳಿಸ್ಬೇಕು. ನೀವು ಈ ದೇವಸ್ಥಾನ ಅಂತ ನಾನು ಹೇಳ್ತಾ ಇಲ್ಲ, ನೀವೆಲ್ಲೇ ಅಲ್ಲಿ ನಿಮ್ಮ ಮನೆ ಮುಂದಾಗಲಿ, ನಿಮ್ಮ ಮನೆ ಹತ್ರ ಯಾವುದೋ ಒಂದು ದೇವಸ್ಥಾನ ಇರಲಿ, ಇಲ್ಲ ನಿಮ್ಮ ಹೊಲಗಳಲ್ಲೇ ಅಲ್ಲಿ ಸುತ್ತಲೂ ಬದ ಇರ್ತಿತ್ತು, ಆ ಬದುಗಳಿಗೆ ಒಂದೊಂದು ಮರ ನೆಟ್ಟಿ ಆ ಗಿಡ ಬೆರಿ. ಆ ಗಿಡ ನೀವು ಯಾವಾಗಾರ ಬೇಜಾರಾದಾಗ ಒಂದೇ ಕೆಲಸ ಮಾಡ್ತಾ ಇರ್ತೀವಿ, ಹೋಗಿ ಆ ಮರ ಕೆಳಗಡೆ ಹಾಯಾಗಿ ಆಮ್ಲಜನಕ ಕೊಡ್ತಾ ಇರ್ತೇನೆ, ಹಿಂಗಾಸ ಬಿಡ್ತಾ ಇರ್ತೀರ. ಆವಾಗ ನಿಮ್ಗೆ ಎಷ್ಟು ಆರಾಮ ಇರ್ತೈತೆ ಗೊತ್ತಾ? ಅದೇ ಮರನೇ ಮಾಡ್ತೀರಿ ಚೆನ್ನಾಗೈತೆ ಅಂತೇಳಿ ಇವಾಗೆಲ್ಲ ಕಡಿತಾ ಇದ್ದಾರೆ. ದಯವಿಟ್ಟು ಮರ ಕಡಿಬೇಡಿ, ಮರ ಕಡಿಯೋದು ಬಿಟ್ಬಿಡಿ, ಮರ ಬೆಳೆಸಿ, ಪರಿಸರ ಉಳಿಸಿ, ಆಮ್ಲಜನಕ ಸಿಗುತ್ತೆ, ನಮ್ಮ ಪ್ರಾಣ ಉಳಿಸೋಂಗುತ್ತೆ, ಒಂದು ಗಿಡ ಬೆಳೆಸೋಂಗುತ್ತೆ. ವೀಕ್ಷಕರೇ, ನಾನೇನೋ ದೇವಸ್ಥಾನಕ್ಕೆ ಬರ್ರಿ ಅಂತ ಹೇಳ್ಬಿಟ್ಟೆ, ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ಅನ್ನೋದು ಹೇಳೋದು ಮರ್ತ್ಬಿಟ್ಟೆ. ನೋಡಿಬಿಡಿ, ನಿಮ್ಮ ಹತ್ರ ಮಾತಾಡ್ತಾ ನಾನೇನು ಮಾತಾಡಬೇಕು ಅನ್ನೋ ನಾನೇ ಮರ್ತ್ಬಿಟ್ಟಿದ್ದೀನಿ. ನೋಡಿ, ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿನಗಳಲ್ಲಿ ವಿಶೇಷವಾಗಿ ಇಲ್ಲಿ ಪೂಜೆ ನಡೀತೈತೆ. ಪೂಜಾರು ಸಿಗ್ತಾರೆ. ಅವತ್ತು ನೀವು ಏನು ಸಂಕಲ್ಪ ಇದೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ಬೋದು. ನೀವು ಎಲ್ಲರೂ ಯಾವತ್ತೇ ಬರಲಿ, ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿನಗಳಲ್ಲಿ ಬಂದು ಈ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊತೀನಿ. ನೋಡಿ ವೀಕ್ಷಕರೇ, ಎಲ್ಲ ಹೇಳಿದೆ, ಆದರೆ ಒಂದೇ ಒಂದು ವಿಚಾರ ಮರ್ತ್ಬಿಡಿ. ನೋಡಿ, ನಾನು ನಿಮ್ಮ ಹತ್ರ ಸಂತೋಷ ಮಾತಾಡ್ತಾ ಇರೋ ತಂಗಿರಲಿ, ನಾನು ಏನು ಮಾತಾಡಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಇಲ್ಲೇ ಪಕ್ಕದಲ್ಲಿ ಅಂಕತಟ್ಟಿ ಅಂತ ಇದೆ. ನೋಡಿ ವೀಕ್ಷಕರೇ, ಎಲ್ಲ ವಿಚಾರ ಹೇಳಿದೆ, ಒಂದು ವಿಚಾರ ಮರ್ತ್ಬಿಟ್ಟಿದ್ದೀನಿ. ಈಗ ನಮ್ಮ ವಿಜಯಪುರದಲ್ಲಿ ಡಾಕ್ಟರ್ ವಿ ವೆಂಕಟೇಶ್ ಅಂತ ಇದ್ದಾರೆ. ಅವರು ಉತ್ತಮ ಕಲಾವಿದರು, ನಿರ್ಮಾಪಕರು, ನಟರು, ಗಾಯಕರು,
ಒಳ್ಳೆ ನಿರ್ದೇಶಕರು. ಇವರು ಒಳ್ಳೆ ಕಿರುಚಿತ್ರಗಳನ್ನು ಮಾಡಿ ಬಿಡ್ತಾ ಇದ್ದಾರೆ. ಇವರು ನನ್ನನ್ನು ಹಾಕ್ಕೊಂಡು ಸುಮಾರು ಕಿರುಚಿತ್ರಗಳನ್ನು ಮಾಡಿದ್ದಾರೆ. ಈಗ ಇನ್ನು ಸ್ವಲ್ಪ ದಿನಗಳಲ್ಲೇ ನಮ್ಮದೇ ನಟನೆಯಲ್ಲಿ ಮಮ್ಮಿ ಡ್ಯಾಡಿ ಮ್ಯಾರೇಜ್ ಅಂತಕ್ಕಂಥ ಒಂದು ಚಿತ್ರವನ್ನು ಈ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬ ಅತ್ಯುತ್ತಮವಾದ ಸ್ಟೋರಿಯನ್ನು ಆಧರಿಸಿ ಈ ಒಂದು ಚಿತ್ರವನ್ನು ತೆಗೆದಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಒಂದು ಚಿತ್ರವನ್ನು ನಮ್ಮ SLV ಪ್ರಮೋಟರ್ ಚಾನಲ್ ಅದರಲ್ಲಿ ನೀವು ಓಪನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ ಸ್ಟೋರಿ ಬಗ್ಗೆ ನಿಮ್ಗೆ ಏನಾದರೂ ಕೇಳಬೇಕು ಅಂತಕ್ಕಂಥ ನಿಮಗೆ ಸಮಸ್ಯೆಗಳೇನಾದ್ರು ಕಂಡು ಬಂದರೆ ನೀವು ಯಾವ ಟೈಮ್ ಎನಿ ಟೈಮ್ ಬೇಕಾದರೂ ನಮ್ಮ ಇಬ್ಬರು ಫೋನ್ ನಂಬರ್ ಹೇಳ್ತೀನಿ. ಆ ಫೋನ್ ನಂಬರ್ಗೆ ಫೋನ್ ಮಾಡಿ, ನಾವು ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀವಿ. ನಮ್ಮ ಫೋನ್ ನಂಬರ್ ಗೊತ್ತಾಗಲಿ. ನಮ್ಮ ದೂರವಾಣಿ ಸಂಖ್ಯೆ 9776000239. ಇನ್ನೊಂದು ಸಂಖ್ಯೆ 633. ನೋಡಿ ವೀಕ್ಷಕರೇ, ಈ ದಿನ ನಾನು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೀವು ತಿಳಿದುಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ಇನ್ನೇನಾರು ಹಲವಾರು ವಿಚಾರಗಳು ನನಗೆ ತಿಳಿದು ಬಂದಲ್ಲಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ. ನನಗೆ ಈಗ ನಿಮಗೆ ವಂದನೆಗಳನ್ನು ನೀಡುತ್ತಾ ನಾನು ಬೀಳ್ಕೊಡುಗೆ ಕೊಡುತ್ತೇನೆ.